ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಡೆದಂಥ ಮೊರಾರ್ಜಿ ದೇಸಾಯಿಯ ಕನ್ನಡ ಪ್ರಶ್ನೆ ಪತ್ರಿಕೆಗಳನ್ನು ಈಗಾಗಲೇ ಇವನ್ನ ಕೀ ಆನ್ಸರ್ಸ್ಗಳನ್ನು ಹಾಕಿದ್ದೀನಿ. ಅಲ್ಲಿ 2 ಕ್ವಶನ್ಸ್ಗಳು ಏನಾಗಿದವಪ್ಪ ಅಂದ್ರೆ ಬೈ ಮಿಸ್ಟೇಕ್ ಆಗಿ ಏನಾಗಿದವಪ್ಪ ಅಂದ್ರೆ ರಾಂಗ್ ಆಗಿದ್ದಾವೆ. ಅದಕ್ಕೋಸ್ಕರ ಅದಕ್ಕೊಂದು ಕ್ಲಾರಿಫಿಕೇಶನ್ಸ್ ಕೊಡುವ ಸಲುವಾಗಿ ಈ ವಿಡಿಯೋನ ಏನು ಮಾಡ್ತಾ ಇದ್ದೀನಪ್ಪ ಅಂದ್ರೆ ಮತ್ತೊಂದು ಸತ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಕಾರಣ ಇಷ್ಟೇ, ಕನ್ನಡನ ನಾನು ಏನು ಮಾಡತ್ತಪ್ಪ ಅಂದ್ರೆ ನಾನು ನಿಮಗೆ ಸಾಕಷ್ಟು ವಿಡಿಯೋ ಲೈವ್ ಕ್ಲಾಸಸ್ಗಳಾಗೂ ಹೇಳಿದ್ದೀನಿ. ಕನ್ನಡ ಕ್ವಶನ್ಸ್ ಒಳಗಡೆ ಅಪ್ಪಿತಪ್ಪಿ ಏನಾದರೂ ಒಂದು ಮಿಸ್ಟೇಕ್ ಆಗಿರ್ತವೆ ಅಂತೇಳಿ. ಯಾಕಂದರೆ ಕನ್ನಡ ನಾವು ಕ್ಲಾಸಸ್ಗಳನ್ನು ಮಾಡಲ್ಲ, ಸುಮ್ಮನೆ ಆನ್ಸರ್ಸ್ ಹಾಕಿರ್ತೀವಿ. ಹಿಂಗೆ ಮಿಸ್ಟೇಕ್ ಆದಾಗ ನಾವೇನು ಮಾಡ್ತೀನಪ್ಪ ಅಂದ್ರೆ ಪುನಃ ಅದನ್ನು ವಿಡಿಯೋಗಳನ್ನು ಮಾಡಿ ಅಥವಾ ನಿಮ್ಗೆ ತಿಳಿಸಿ ಕೊಟ್ಟಿರ್ತೀನಿ. ವಿಜ್ಞಾನ, ಸಮಾಜ ವಿಜ್ಞಾನ, ಗಣಿತ ಅದ್ರ ಒಳಗಡೆ ಪರ್ಫೆಕ್ಟಾಗಿ ಆನ್ಸರ್ಸ್ಗಳನ್ನ ಹಾಕಿದ್ದೀನಿ, ಹೋಗಿ ನೋಡ್ಕೊಡ್ರಿ. ಯಾಕಂದ್ರೆ ನಾವು ಕೂಡ 3 ನಿಮ್ಗೆ ಕಂಟಿನ್ಯೂಸ್ ಆಗಿ ಕ್ಲಾಸ್ ಮಾಡೋದ್ರಿಂದ ಅವು ಪರ್ಫೆಕ್ಟಾಗಿ ಇರ್ತವೆ. ಹೀಗಾಗಿ ಈಗ 2 ಕ್ವಶನ್ಸ್ಗಳು ಯಾವುವು ಅನ್ನೋದು ಹೇಳ್ತೀನಿ. ಇವು ಆಲ್ರೆಡಿ 1ನೇ ಕ್ವಶನ್ಸ್ಗೆ ರೈಟ್ ಆನ್ಸರ್ ಎತ್ತುಗಳು ಗದ್ದೆಯಲ್ಲಿ ನೇಗಿಲ ಎಳೆಯುವು, ಆಪ್ಷನ್ಸ್ 4 ಕರೆಕ್ಟ್ ಇದೆ. ಇದರಲ್ಲಿ ಉತ್ತು ಪ್ರತ್ಯಯ ಕರೆಕ್ಟ್ ಇದೆ. ಇದು ಕೂಡ ಕ್ವಶನ್ಸ್ನ ಕರೆಕ್ಟ್ ಹಾಕಿದ್ದೀನಿ. ನೆಕ್ಸ್ಟ್ ಇದು ಕ್ವಶನ್ಸ್ ಒಂದಿಷ್ಟು ಜನಕ್ಕೆ ಸರ್ ಇದು 3ನೇ ಕ್ವಶನ್ಸ್ ತಪ್ಪಿದೆ ಅಂತ ಹೇಳ್ತಾರೆ. 3ನೇ ಕ್ವಶನ್ ಕರೆಕ್ಟೇ ಹಾಕಿದ್ದೀನಿ. ಯಾಕಂದ್ರೆ ಹುಡುಗನು ಹಣ್ಣನ್ನು ತಿಂದನು, ಈ ವಾಕ್ಯನ ವರ್ತಮಾನ ಕಾಲ ಬಹುವಚನ ರೂಪ ಅಂತ ಕೇಳ್ಯಾರು. ವರ್ತಮಾನ ಅಂದ್ರೆ ತಿನ್ನುತ್ತಾರೆ ಬರಬೇಕು. ಈಗ ಹುಡುಗರು ಹಣ್ಣುಗಳನ್ನು ತಿನ್ನುತ್ತಾರೆ, ಇದು ಕರೆಕ್ಟ್ ಇದೆ. ಬೇಕಾದ್ರೆ ಇದನ್ನ ಚೆಕ್ ಮಾಡಿಕೊಡ್ರಿ, ಇದು ಕರೆಕ್ಟ್ ಇದೆ. ನೆಕ್ಸ್ಟ್ ಇದರ ಗುಂಪಿಗೆ ಸೇರಿದ ಪದ ಯಾವ್ದು ಕೇಳಿದರೆ ಕೊಳಕು ಗಲೀಜು, ಇದು ಕರೆಕ್ಟ್ ಇದೆ. ಸ್ವಚ್ಛತೆ ಕರೆಕ್ಟ್ ಇದೆ. ಕಂಠವು ಬಿಗಿದು ಬಂತು, ಈ ನುಡಿಗಟ್ಟಿನ ಅರ್ಥ ದುಃಖ ಉಮ್ಮಳಿಸಿ ಬರುವುದು, ಇದು ಕೂಡ ಕರೆಕ್ಟ್ ಇದೆ. ಇದರಲ್ಲಿ ಯಾವುದೂ ತಪ್ಪಿಲ್ಲ. ಬಟ್ ಅವರು ಸರ್ 6ನೇ ಕ್ವಶನ್ಸ್ ತಪ್ಪು ಅಂತ ಹಾಕಿದ್ದಾರೆ. ಅಲ್ಲಿ ಅಡ್ಡ ಮರದಲ್ಲಿ ಬೊಡ್ಡ ಕುಳಿತಿದ್ದಾನೆ, ನಾನು ಯಾರು? ನಾ ಹಲಸಿನ ಹಣ್ಣು ಅಂತ ಹೇಳಿದೆ. ಈಗಲೂ ಕೂಡ ಅದನ್ನೇ ಹೇಳ್ತೀನಿ. ಯಾಕಪ್ಪ ಅಂದ್ರೆ ಇದನ್ನು ಚೆಕ್ ಮಾಡ್ಕೊಂಡೆ ನಾನು, ಏನಾದರೂ ತಪ್ಪು. ಇಲ್ಲಿ ಒಂದಿಷ್ಟು ಜನ ಸೂರ್ಯಕಾಯಿ ಅಂತ ಹೇಳ್ತಾರೆ, ಅಡ್ಡ ಮರದಲ್ಲಿ ಅಂತ ಹೇಳ್ತಾರೆ. ಸೂರ್ಯಕಾಯಿಗಳು ಮರದಲ್ಲಿ ಬೆಳೆಯುವುದಿಲ್ಲ. ಹೀಗಾಗಿ ಇದನ್ನ ರೈಟ್ ಆನ್ಸರ್ ಹಲಸಿನ ಹಣ್ಣು ಕರೆಕ್ಟ್ ಇದೆ. ಬೇಕಾದ್ರೆ ಚೆಕ್ ಮಾಡ್ಕೊಡ್ರಿ ಅದನ್ನು ಒಗಟನ್ನು. ನೆಕ್ಸ್ಟ್ 7ನೇ ಕ್ವಶನ್ಸ್ ಕೂಡ ಕರೆಕ್ಟ್ ಇದೆ, ಇಲ್ಲಿ ಏನು ತಪ್ಪಿಲ್ಲ. ಹಕ್ಕಿಯು ಹಾರಿ ಹೋಗಿ ಅಕ್ಕಿಯನ್ನ ತಿಂದಿತ್ತು, ಇದು ಕೂಡ ಕರೆಕ್ಟ್ ಇದೆ. ಇದರದ್ದೇನು ಸಮಸ್ಯೆ ಇಲ್ಲ. ನೆಕ್ಸ್ಟ್ ಕ್ವಶನ್ಸ್, ಈ ಪ್ರಶ್ನೆ ಎಲ್ಲಿ ತಪ್ಪಾಗಿತ್ತಪ್ಪ ಅಂದ್ರೆ ಇಲ್ಲಿ ಮಗಳು ತಂದೆಗೆ ಪತ್ರ ಬರೆದಳು ಅಂತಿದೆ. ಮಗಳು ತಂದೆಗೆ ಪತ್ರ ಬರೆದಳು, ಇಲ್ಲಿ ಬರೇ ನಾನು ಅಡ್ಡಗೆರೆ ಪದ ಅಷ್ಟೇ ನೋಡಿದೆ. ಮಗನು ತಂದೆಗೆ ಪತ್ರ ಬರೆದನು ಅಂತ ಇದನ್ನ ಆನ್ಸರ್ ಹಾಕಿದೆ. ಬಟ್ ಅದೇನಾಗಿದೆಪ್ಪ ಅಂದ್ರೆ ಮಗಳು ಗೆರೆ ಎಳೆದ ಪದ ಎಲ್ಲವಕ್ಕೂ ಹೇಳಿದ್ದಾರೆ ಅವರು. ತಂದೆ ಇದ್ದಿದ್ದು ಹೋಗಿ ತಾಯಿ ಆಗ್ಬೇಕು, ಮಗಳು ಹೋಗಿ ಮಗ ಆಗ್ಬೇಕು, ಬರೆದಳು ಹೋಗಿ ಬರೆದನು. ಇದು 3ನೇ ಕ್ವಶನ್ಸ್ಗೆ ಇದು ಒಂದು ಕ್ವಶನ್ಸ್ ತಪ್ಪಾಗಿದೆ. ಓಕೆ. ಒಂದಿಷ್ಟು ಜನ ಕನ್ನಡ ಟೀಚರ್ಸ್ಗೆ ಕೇಳಿದಾಗ ಪ್ರಕೃತಿ ಪದವನ್ನು ಬಿಡಿಸಿದಾಗ ಸರ್ ಇದು 3 ರೈಟ್ ಆನ್ಸರ್ ಆಗ್ತದ್ರಿ ಅಂತ ಹೇಳಿದ್ರು. ಇದಕ್ಕೆ ನೀವು ರೈಟ್ ಆನ್ಸರ್ ಏನು ಹಾಕ್ಬೇಕಪ್ಪ ಅಂದ್ರೆ ಆಪ್ಷನ್ಸ್ 2 ಕೂಡ ರೈಟ್ ಆನ್ಸರ್ ಆಗ್ತದೆ ಇದಕ್ಕೆ. ಯಾಕಂದ್ರೆ ಪ ರ ಇಲ್ಲಿ ಕ್ರೂ ಇರುತ್ತೆ. ಅದು ಕ್ರೂ ಇರೋದ್ರಿಂದ ಇಲ್ಲಿ ರೂ ಬತ್ತಂದ್ರೆ ಸಾಕು, ಹೂ ಬರ್ಬೇಕಂತ ಅವಶ್ಯಕತೆ ಇಲ್ಲ ಅಂತ ಅನಿಸ್ತದೆ. ಹೀಗಾಗಿ ಇದು ಬಿ ರೈಟ್ ಆನ್ಸರ್ ಆಗ್ಬೋದು. ಇದನ್ನ ಪ್ರಾವಿಷನಲ್ ಕೀ ಆನ್ಸರ್ಸ್ ಒಳಗಡೆ ನೋಡೋಣ್ರಿ ಇದನ್ನ. ಯಾಕಂದ್ರೆ ಇಂಥ ಒಂದೊಂದು ಕ್ವಶನ್ಸ್ಗಳು ಬರ್ತಿರ್ತವೆ. ಇದಕ್ಕೆ ಆಪ್ಷನ್ಸ್ ಇದಕ್ಕೆ ಏನಾಗ್ತದಪ್ಪ ಅಂದ್ರೆ ಇದು ಕರೆಕ್ಟ್ ಇದೆ, ಏನೂ ಪ್ರಾಬ್ಲಮ್ ಇಲ್ಲ. ಇದ್ರಾಗ ವಿಸರ್ಗ ಅಂದ್ರೆ ಪುನಃ ಇದು ಕರೆಕ್ಟ್ ಇದೆ, ಇದ್ರಾಗ ಏನು ಪ್ರಾಬ್ಲಮ್ ಹೋಗಿಲ್ಲ. ನೆಕ್ಸ್ಟ್ ಇದರಲ್ಲಿ ವಿಜಾತಿಯ ಸಂಯುಕ್ತಾಕ್ಷರ ಅಂದ್ರೆ ಆಜ್ಞೆ, ಇದರಲ್ಲಿ ಕರೆಕ್ಟ್ ಇದೆ, ಇದ್ರಾಗ ಏನು ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಆಗಿದ್ದು ಇದು ಒಂದು ಕ್ವಶನ್ಸ್ ನನಗೆ. ಇಲ್ಲಿ ಗುರುತಿಗಾಗಿ ಅಂತ ಕ್ವಶನ್ಸ್ನ ಕೇಳಿದಾನೆ. ಅಲ್ಲಿ ವ್ಯವಹಾರಕ ಅಂತೇಳಿ ಕ್ವಶನ್ಸ್ ಕೇಳಿದಾಗ ಪಟ್ಟಣ ಇಲ್ಲಿ ಅನ್ವರ್ತಕ ನಾಮ ಹಾಕಿಬಿಟ್ಟಿದ್ರಿ. ಇದು ರೈಟ್ ಆನ್ಸರ್ ಅಂಕಿತ ನಾಮತ್ತ. ಹೀಗಾಗಿ ರೈಟ್ ಆನ್ಸರ್ ಆಪ್ಷನ್ಸ್ 2. ಇನ್ನು ಕಾಂಚನ ಇದು ಗುಣ ವಿಶೇಷಣ, ಇದು ಕರೆಕ್ಟ್ ಇದೆ. ಬೆಟ್ಟದಾಬರೆ ಇದು ಬೆಟ್ಟ ಪ್ಲಸ್ ತಾವರೆ, ಬೆಟ್ಟದಾಬರೆ, ಇದು ಕರೆಕ್ಟ್ ಇದೆ. ಕರ್ತಪಗಳಿಗೆ ಗದಬಗಳ ಆದೇಶ ಬರ್ತವೆ, ಇದು ಪರ್ಫೆಕ್ಟ್ ಇದೆ. ನೆಕ್ಸ್ಟ್ ಇದು ಕೂಡ ಕ್ವಶನ್ಸ್ನ ಕರೆಕ್ಟ್ ಇದೆ. ಬಂಗಾಳಿ ಭಾಷೆ ಕರೆಕ್ಟ್ ಇದೆ. ಇದು ನಿಮ್ಮೂರಿನ ರಸ್ತೆ ದುರಸ್ತಿಗಾಗಿ ಇದು ಮನವಿ ಪತ್ರ, ಇದು ಕೂಡ ಕರೆಕ್ಟ್ ಇದೆ. ನೆಕ್ಸ್ಟ್ ದಂಡ, ಇದಕ್ಕೆ ನಾನಾರ್ಥಕಗಳು ಅಂದ್ರೆ ಶಿಕ್ಷೆ ಮತ್ತು ಕೋಲು, ಇದು ಕರೆಕ್ಟ್ ಇದೆ. ದಂಡ ಅಂದ್ರೆ ಇದಕ್ಕೆ ಒಳಗು ಶಿಕ್ಷೆ ಮತ್ತು ಗುಂಪನ್ನು ಕೂಡ ಗುರುತಿಸ್ತಾ ಇದ್ದಾರೆ. ನೋಡೋಣ್ರಿ, ಅಂಬಿಕಾ ತಾನೇ ದತ್ತ, ಇದು ದರಾ ಬೇಂದ್ರೆ ಅಂತೇಳಿ ನಾವು ಕರಿತೀವಿ. ಇಷ್ಟು ಕ್ವಶನ್ಸ್ಗಳು ಪರ್ಫೆಕ್ಟ್ ಆಗಿದ್ದಾವೆ. 2 ಕ್ವಶನ್ಸ್ಗಳು ಏನಾಗಿದೆಪ್ಪ ಮಿಸ್ಟೇಕ್ ಆಗಿರೋದ್ರಿಂದ ಇದನ್ನು ನಾನು ಹೊಳ್ಳಿ ಪುನಃ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರಪ್ಪ ಅಂದರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಉಳಿದೆಲ್ಲ ಆನ್ಸರ್ಸ್ಗಳು ಕ್ಲಿಯರ್ ಆಗಿ ಇದ್ದಾವೆ. ಓಕೆ, ಧನ್ಯವಾದ.